ಕೊಟ್ಟವನಂತೆ ಚಪ್ಪಲಿ ಅನ್ನೋದು. ಅದನ್ನ ಹಾಕೊಂಡ್ ತುಳಿದ್ರೆ ಏನಾಗ್ತೈತೆ ಹೇಳ್ರಿ, ಮಟ್ಟ ಆಗ್ತದೆ. ಅಷ್ಟ್ ಮಾತ್ರ ಮಾಡ್ಬೇಕು ನಾವು. ಅದನ್ನ ಎತ್ತಿ ಕೈಯಲ್ಲಿ ಕೂಡ ಮುಟ್ಬಾರ್ದು ನಾವು. ನಮ್ ಕೈ ಗಲೀಜ್ ಆಗ್ತದೆ, ಏಸ್ಕೆ ಆಗ್ತದೆ, ಕೈ ತೊಳಿಬೇಕಾಗ್ತದೆ. ಅಂತ ವ್ಯಕ್ತಿಗಳು ಹೆಸರು ಕೂಡ ಎತ್ತಿ ಎಲ್ಲಿ ಮಾತಾಡ್ಬೇಡ್ರಿ ದಯವಿಟ್ಟು. ಯಾಕಂತಂದ್ರೆ ಅಭಿಮಾನಕ್ಕೋಸ್ಕರ ಅಭಿಮಾನಿಗಳು ಏನ್ ಬೇಕಾದ್ರೂ ಮಾಡ್ತಾರೆ. ಅದಕ್ಕೆ ನನ್ನ ಅಭಿಮಾನಿಗಳು ಕೇಳೋದು ಅಷ್ಟೇ, ಪಚ್ಚೆ ಕಲ್ಲು ಇದಕ್ಕೆಲ್ಲಾನು ದೇವ್ರು ಒಂದ್ ಸೃಷ್ಟಿ ಕೊಟ್ಟವನಂತೆ ಚಪ್ಪಲಿ ಅನ್ನೋದು. ಅದನ್ನ ಹಾಕೊಂಡ್ ತುಳಿದ್ರೆ ಏನಾಗ್ತೈತೆ ಹೇಳ್ರಿ, ಮಟ್ಟ ಆಗ್ತದೆ. ಅಷ್ಟ್ ಮಾತ್ರ ಮಾಡ್ಬೇಕು ನಾವು. ಅದನ್ನ ಎತ್ತಿ ಕೈಯಲ್ಲಿ ಕೂಡ ಮುಟ್ಬಾರ್ದು ನಾವು. ನಮ್ ಕೈ ಗಲೀಜ್ ಆಗ್ತದೆ, ಏಸ್ಕೆ ಆಗ್ತದೆ, ಕೈ ತೊಳಿಬೇಕಾಗ್ತದೆ. ಅಂತ ವ್ಯಕ್ತಿಗಳು ಹೆಸರು ಕೂಡ ಎತ್ತಿ ಎಲ್ಲಿ ಮಾತಾಡ್ಬೇಡ್ರಿ ದಯವಿಟ್ಟು. ಇನ್ನು ಮೇಲೆ ನಾನು ಹೊರಗಡೆ ಬಂದಿದ್ದೀನಿ, ಯಾರ ಹೆಸರನ್ನು ಎತ್ತಿ ಎಲ್ಲಿ ಮಾತಾಡ್ಬೇಡ್ರಿ. ನಾವು ಅವ್ರ ಒಂದು ಹೈಲೈಟ್ ಕೊಟ್ಟಂಗ ಆಗ್ತದೆ. ಅವ್ರು ಅದ್ರ ಕೂಡ ಅರ್ಹರಲ್ಲ, ಅರ್ಥ ಮಾಡ್ಕೊಳ್ರಿ. ಅವ್ರ ಹೆಸರು ನಾವ್ ಹೇಳ್ಬೇಕಂದ್ರೆ ನಮ್ ಬಾಯಿಗಳು ನಾವು ತೊಳ್ಕೊಬೇಕು. ಅರ್ಥ ಮಾಡ್ರಿ, ಗಂಜಲದಲ್ಲಿ ಹಾಕಿ ಶುದ್ಧ ಮಾಡ್ಕೊಳ್ಬೇಕಾಗ್ತದೆ. ಅದಕ್ಕೋಸ್ಕರ ಯಾರೋ ನಮ್ಮನ್ನ ಏನು ಅಂತಂದ್ರೆ ಪ್ರೂವ್ ಮಾಡ್ಬೇಕು ಅವರು. ಅಷ್ಟು ಬಿಟ್ರೆ ಇನ್ನೇನು ಮಾಡಕ್ ಸಾಧ್ಯ ಇಲ್ಲ. ಮಾಡಕ್ಕಂತೂ ಅವ್ರ ಕೈಯಲ್ಲಿ ಇಲ್ಲ. ನಾನು ಒಳಗಡೆ ಇದ್ದಾಗ ಮಾತಾಡಿರ್ತಕ್ಕಂಥ ಮಾತುಗಳಿಗೆ ಉತ್ತರ ಹೊರಗಡೆ ಬಂದು ನಾನು ಏನ್ ಕೊಡ್ಬೇಕು ಕೊಟ್ಟಿದ್ದೀನಿ ಅನ್ಸಿನ. ಸೂಪರ್. ಅದಕ್ಕೆ ನೀವು ಯಾರೇ ಇರ್ಬೋದು, ವೇದಿಕೆ ಎಲ್ಲೇ ಸಿಕ್ಲಿ, ಏನೇ ನನ್ನ ಬಗ್ಗೆ ಅಭಿಪ್ರಾಯ ಹಂಚ್ಕೊಬೇಕಾದ್ರೆ ಪಾಸಿಟಿವ್ ಆಗಿ ಇರೋದನ್ನೇ ಅಂತ ನಾನು ಹೇಳಲ್ಲ. ಏನೈತ ಕೊಡ್ರಿ, ಬಟ್ ಹೆಸರುಗಳೆತ್ತಿ ಅವ್ರನ್ನ ಹೈಲೈಟ್ ಮಾಡಕ್ ಹೋಗ್ಬೇಡ್ರಿ. ನಾವು ಅವ್ರ ಹೆಸರುಗಳೆತ್ತಿ ಅವ್ರನ್ನೆಲ್ಲೋ ನಾವು ಫ್ರೇಮ್ ಅಲ್ಲಿ ತಂದು ನಾವು ಕುಂಡಿಸ್ದಂಗ ಆಗುತ್ತೆ ಅಲ್ವಾ. ಅದಕ್ಕೋಸ್ಕರ ಅಂತ ಓರ್ನು ನಮ್ಗೆ ಬೇಕಾಗಿಲ್ಲ. ಗೆದ್ದಿದ್ದೀನಿ ನಾನಿವತ್ತು ಕೋಟ್ಯಾಂತರ ಜನದ ಮನ್ಸು ಗೆದ್ದಿದ್ದೀನಿ. ನಾನು ಯಾವತ್ತು ನಿಮ್ಮ ಮನೆ ಮಗನೇ. ಒಳಗಡೆ ಹೋದಾಗ ಒಂದು ಮಾತು, ಹೊರಗಡೆ ಬಂದಾಗ ಒಂದು ಮಾತಲ್ಲ. ಮಾತು ಯಾವತ್ತು ತಪ್ತೀನಿ ಅವತ್ತು ಹೊತ್ತು ಸಂತೋಷ ಬದುಕಿರಲ್ಲ.